ರಾಜ್ಯದಲ್ಲಿ ಎಲೆಕ್ಷನ್ಗಳ ಪರ್ವವೇ ಶುರುವಾಗಿದೆ. ಒಂದು ಕಡೆ ಉಪಚುನಾವಣೆ, ಮತ್ತೊಂದು ಕಡೆ ಜಿಬಿಎ ಚುನಾವಣೆಗೂ ದಳಪತಿಗಳು ಭರ್ಜರಿ ತಯಾರಿಯನ್ನ ನಡೆಸುತ್ತಿದ್ದಾರೆ. ಒಂದು ಕಡೆ ಉಪಚುನಾವಣೆಯ ಭರ್ಜರಿ ಸಿದ್ಧತೆ ನಡೀತಾ ಇದ್ರೆ, ಮತ್ತೊಂದು ಕಡೆ ಜಿಬಿಎ ಎಲೆಕ್ಷನ್ಗೂ ಕೂಡ ತಯಾರಿ ನಡೀತಾ ಇದೆ. ಆಡಳಿತ ಕಾಂಗ್ರೆಸ್ ಸೋಲಿಸೋದಕ್ಕೆ ಜೆಡಿಎಸ್ ತಂತ್ರ ರೂಪಿಸಿದೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆ ನಡೀತಾ ಇದೆ. ಜಿಬಿಎ ಎಲೆಕ್ಷನ್ಗೂ ಮುನ್ನ ಜೆಡಿಎಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವುದು. ಏಪ್ರಿಲ್ 11ರಂದು ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಎಚ್.ಡಿ. ದೇವೇಗೌಡರು ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೆಗಾ ಸಮಾವೇಶ ನಡೆಯುತ್ತೆ. ಪ್ರಾದೇಶಿಕ ಪಕ್ಷ ಜೆಡಿಎಸ್ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿದೆ. ಸಂಭ್ರಮಾಚರಣೆಯ ಮೂಲಕ ಜಿಬಿಎ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸುವ ಹಂತದಲ್ಲಿದೆ. ಹೀಗಾಗಿ ಜೆಡಿಎಸ್ ಸ್ಪರ್ಧಿಸುವ ಕ್ಷೇತ್ರಗಳ ಪಟ್ಟಿಯನ್ನ ಅವತ್ತೇ ಫೈನಲ್ ಮಾಡ್ತಾರ. ಈಗಾಗಲೇ ನಿಖಿಲ್ ನೇತೃತ್ವದಲ್ಲಿ ಹಲವು ಬಾರಿ ಸಭೆ ಕೂಡ ನಡೆದಿದೆ. ಸಮಾವೇಶದ ಬಳಿಕ ಫೈನಲ್ ಪಟ್ಟಿ ಬಿಡುಗಡೆಯ ಸಾಧ್ಯತೆಯೂ ಕೂಡ ಇದೆ. ಒಟ್ನಲ್ಲಿ ರಾಜ್ಯದಲ್ಲಿ ಮಾತ್ರ ಎಲೆಕ್ಷನ್ನ ಪರ್ವ ಮುಂದುವರಿತಾ ಇರೋದು. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಕೂಡ ಜೂನ್ 30ರ ಒಳಗಾಗಿ ಎಲೆಕ್ಷನ್ ಆಗಬೇಕು ಅನ್ನುವಂತ ಆದೇಶವನ್ನ ಹೊರಡಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ಈಗ ದಳಪತಿಗಳ ಮೆಗಾ ಎಂಟ್ರಿಯೇ ಆಗಿದೆ. ಪ್ರಾದೇಶಿಕ ಪಕ್ಷಕ್ಕೆ ಈಗ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಈ ಮೂಲಕ ರಣಕಹಳೆಯನ್ನ ಮುಳುಗಿಸೋದಕ್ಕೆ ಮುಂದಾಗಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಬಿಬಿಎಂಪಿ ಯಾವಾಗ 5 ಹೋಳಾಗಿ ಪಾಲಿಕೆಗಳಾಗಿ ನಿರ್ಮಾಣ ಆಯಿತು, ಇಲ್ಲಿವರೆಗೂ ಹತ್ರ 10 ವರ್ಷದಿಂದ ಎಲೆಕ್ಷನ್ ಆಗಿಲ್ಲ. 5 ವರ್ಷದ ಅಧಿಕಾರಾವಧಿ ಮುಗಿದ ನಂತರದ ಡೀಟೇಲ್ಸ್ ಹೇಳ್ತಾ ಇರೋದು. ಸೊ ಹಾಗಾಗಿ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ ಆಗಬೇಕು ಅನ್ನುವಂತಹ ಆದೇಶವನ್ನ ಸುಪ್ರೀಂ ಕೋರ್ಟ್ ಈಗಾಗಲೇ ನೀಡಿದೆ. ಅದರ ಜೊತೆಗೆ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಇಲ್ಲೂ ಕೂಡ ಸಾಧಿಸುವಂತಹ ಹೇಳಿಕೆಗಳನ್ನ ಕೂಡ ಈ ಹಿಂದೆ ದಳಪತಿ ಕೊಟ್ಟಿದ್ರು. ಅಂದ್ರೆ ಜೆಡಿಎಸ್ ಪಕ್ಷದವರಿಂದ ಹೇಳಲಾಗಿತ್ತು. ಈಗ ಎಚ್.ಡಿ. ದೇವೇಗೌಡರು ಹಾಗೆ ಎಚ್.ಡಿ.ಕೆ ಅಂದ್ರೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೆಗಾ ಸಮಾವೇಶ ಆಗತ್ತೆ. ಸಂಭ್ರಮಾಚರಣೆಯ ಮೂಲಕ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಗೆ ರಣಕಹಳೆಯನ್ನ ಮೊಳಗಿಸಲಾಗುತ್ತೆ. ಇದರ ಜೊತೆಗೆ ಬಹಳಷ್ಟು ಕುತೂಹಲವನ್ನ ಗಮನವನ್ನ ಸೆಳೀತಾ ಇರೋದು. ಈಗಾಗಲೇ ಜೆಡಿಎಸ್ನಿಂದ ಸ್ಪರ್ಧಿಸುವ ಕ್ಷೇತ್ರಗಳ ಪಟ್ಟಿ ಕೂಡ ಫೈನಲ್ ಆಗುತ್ತಾ ಅಂತ ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಪ್ರಾದೇಶಿಕ ಪಕ್ಷವನ್ನ ಉಳಿಸಿಕೊಳ್ಳಲೇಬೇಕು. ಕೇವಲ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಗೆ ಮಾತ್ರ ಸಂಬಂಧಪಟ್ಟ ಹಾಗೆ ಅಲ್ಲ, ಈ ಮುಂದೆ ಬರುವಂತಹ ವಿಧಾನಸಭಾ ಕ್ಷೇತ್ರಗಳಿಗೆ ಅಥವಾ ವಿಧಾನಸಭಾ ಎಲೆಕ್ಷನ್ಗಳಿಗೂ ಕೂಡ ಜೆಡಿಎಸ್ನ ಕೀರ್ತಿ ಪತಾಕಿಯನ್ನ ಅಥವಾ ಅವರ ಪಕ್ಷವನ್ನ ಎತ್ತುವ ಕೆಲಸ ಆಗಬೇಕು. ಕೆಲವೊಂದಷ್ಟು ಧೋರಣೆ ಇದೆ. ಹಳೆ ಮೈಸೂರು, ಮಂಡ್ಯ ಭಾಗದಲ್ಲಿ ಮಾತ್ರ ತನ್ನ ಹಿಡಿತವನ್ನ ಸಾಧಿಸುತ್ತೆ ಅಂತ. ಹಾಗಾಗಿ ಈಗಾಗಲೇ ನಿಖಿಲ್ ಅವರ ನೇತೃತ್ವದಲ್ಲಿ ಕೆಲ ಸಭೆಗಳು ಕೂಡ ಆಗಿದೆ. ಸೊ ಹೀಗಾಗಿ ಸಮಾವೇಶದ ಬಳಿಕ ಫೈನಲ್ ಪಟ್ಟಿ ಬಿಡುಗಡೆ ಆಗತ್ತೆ ಅನ್ನುವಂತಹ ಮಾತುಕತೆಗಳು ಕೂಡ ದಳಪತಿ ಅವರಿಂದ ಕೇಳಿ ಬರ್ತಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.